ಆಕಾಶವಾಣಿ ಧಾರವಾಡ. ಆವು ಈವಿನ ನಾವು ನೀವಿಗೆ ಯಾನು ತಾನದ ತನನ ನಾನು ನೀನಿನ ಈ ನೀನಾನಿಗೆ ಬೇನೆ ಏನು ಜಾಣೀನ. ಬೇಂದ್ರೆ ಬೆರಗು ಡಾಕ್ಟರ್ ದ.ರಾ. ಬೇಂದ್ರೆ ಅವರ 4 ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತ ಸುವರ್ಣ ಸಂಭ್ರಮದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಬೇಂದ್ರೆ ಬೆರಗು. ಚಾರುತಂತ್ರಿಯ ಚರಣ ಚರಣದ ಘನ ಘನಿತ ಚತುರ ಸ್ವನ. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ನಾನು ನೀನು ಆನು ತಾನು ನಾನು ನೀನು ಆನು ತಾನು ನಾನು ನೀನು ಆನು ತಾನು ನಾನು. ಪ್ರಸ್ತುತಿ ನೆರವು ರಾಖಿ ಹಾನಗಲ್. ಈ ಜಗ ಅಪ್ಪ ಅಮ್ಮನ ಮಗ, ಅಮ್ಮನೊಳಗ ಅಪ್ಪನ ಮೊಗ, ಅಪ್ಪನ ಕುತ್ತಿಗೆಗೆ ಅಮ್ಮನ ನೊಗ, ನಾ ಅವರ ತಂದ ಶ್ರೀ ಗುರುದತ್ತ ಅಂದ. ಕೇಳುಗರಿಗೆಲ್ಲ ನಮಸ್ಕಾರ. ಬೇಂದ್ರೆ ಬೆರಗು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಬೇಂದ್ರೆ ಬೆರಗು ಕಾರ್ಯಕ್ರಮವನ್ನ ಬೇಂದ್ರೆ ಅವರ ಸುಮಧುರ ಗೀತೆಯೊಂದಿಗೆ ಆರಂಭಿಸ್ತಾ ಇದ್ದೀವಿ. ಹಾಡಿದ್ದಾರೆ ಸಿ. ಅಶ್ವಥ್. ಬಂಗಾರ ನೀರ ಕಡಲಾಚೆ ಗೀಚಗಿದ ನೀಲ ನೀಲ ತೀರ, ಮಿಂಚು ಬಳಗ ತೆರೆ ತೆರೆಗಳಾಗಿ ಅಲೆಯುವುದು ಪುಟ್ಟ ಪೂರ. ಅದು ನಮ್ಮ ಊರು, ಇದು ನಿಮ್ಮ ಊರು, ತಮ್ಮ ಊರು ಧೀರ. ಅದರೊಳಗೆ ನಾವು, ನಮ್ಮೊಳಗೆ ತಾವು, ಅದು ಇಲ್ಲವಣ್ಣ ದೂರ. ಕರೆ ಬಂದಿ ತಣ್ಣ ತೆರೆ ಬಂದಿ ತಣ್ಣ ನೆರೆ ಬಂದಿ ತಣ್ಣ ಬಳಿಗೆ, ಹರಿತದ ಭಾವ ಬೆರಿತದ ಜೀವ ಅದರೊಳಗೆ ಒಳಗೆ ಒಳಗೆ. ಕರೆ ಬಂದಿ ತಣ್ಣ ತೆರೆ ಬಂದಿ ತಣ್ಣ ನೆರೆ ಬಂದಿ ತಣ್ಣ ಬಳಿಗೆ, ಹರಿತದ ಭಾವ ಬೆರಿತದ ಜೀವ ಅದರೊಳಗೆ ಒಳಗೆ ಒಳಗೆ. ಇದೆ ಸಮಯವಣ್ಣ, ಇದೆ ಸಮಯ ತಮ್ಮ ನಿಮ್ಮ ಆತ್ಮಗಳಿಗೆ. ಇದೆ ಸಮಯವಣ್ಣ, ಇದೆ ಸಮಯ ತಮ್ಮ ನಿಮ್ಮ ಆತ್ಮಗಳಿಗೆ. ಅಂಬಿಗನು ಬಂದ ನಂಬಿಗನು ಬಂದ ಬಂದದ ದಿವ್ಯಗಳಿಗೆ. ಬಂಗಾರ ನೀರ ಕಡಲಾಚೆ ಗೀಚಗಿದ ನೀಲ ನೀಲ ತೀರ, ಮಿಂಚು ಬಳಗ ತೆರೆ ತೆರೆಗಳಾಗಿ ಅಲೆಯುವುದು ಪುಟ್ಟ ಪೂರ. ಅದು ನಮ್ಮ ಊರು, ಇದು ನಿಮ್ಮ ಊರು, ತಮ್ಮ ಊರು ಧೀರ. ಅದರೊಳಗೆ ನಾವು, ನಮ್ಮೊಳಗೆ ತಾವು, ಅದು ಇಲ್ಲವಣ್ಣ ದೂರ. ಹಯ್ಯ 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 ಹೋ. ಇದು ಉಪ್ಪು ನೀರ ಕಡಲಲ್ಲ ನಮ್ಮ ಒಡಲಲ್ಲೂ ಇದರ ನೆಲೆಯು. ಕಂಡವರಿಗಲ್ಲೋ ಕಂಡವರಿಗಷ್ಟೇ ತಿಳಿದ ಇದರ ಬೆಲೆಯು. ಇದು ಉಪ್ಪು ನೀರ ಕಡಲಲ್ಲ ನಮ್ಮ ಒಡಲಲ್ಲೂ ಇದರ ನೆಲೆಯು. ಕಂಡವರಿಗಲ್ಲೋ ಕಂಡವರಿಗಷ್ಟೇ ತಿಳಿದ ಇದರ ಬೆಲೆಯು. ಸಿಕ್ಕಲ್ಲಿ ಅಲ್ಲ ಸಿಕ್ಕಲ್ಲೇ ಮಾತ್ರ ಒಡೆಯುವುದು ಇದರ ಸೆಲೆಯು. ಸಿಕ್ಕಲ್ಲಿ ಅಲ್ಲ ಸಿಕ್ಕಲ್ಲೇ ಮಾತ್ರ ಒಡೆಯುವುದು ಇದರ ಸೆಲೆಯು. ಕಣ್ಣರಳಿದಾಗ ಕಣ್ಹೊರಳಿದಾಗ ಹೊಳೆಯುವುದು ಇದರ ಕಳೆಯು. ಬಂಗಾರ ನೀರ ಕಡಲಾಚೆ ಗೀಚಗಿದ ನೀಲ ನೀಲ ತೀರ, ಮಿಂಚು ಬಳಗ ತೆರೆ ತೆರೆಗಳಾಗಿ ಅಲೆಯುವುದು ಪುಟ್ಟ ಪೂರ. ಅದು ನಮ್ಮ ಊರು, ಇದು ನಿಮ್ಮ ಊರು, ತಮ್ಮ ಊರು ಧೀರ. ಅದರೊಳಗೆ ನಾವು, ನಮ್ಮೊಳಗೆ ತಾವು, ಅದು ಇಲ್ಲವಣ್ಣ ದೂರ.
ಅವರ ಬಳಿಗೆ ಬಂದದ ಮತ್ತು ನಿಂದವರ ನೆರೆಗೂ ಬಂದದೋ ಬಂದದ. ನವಮನು ಬಂದ ಹೊಸ ದೀಪಗಳಿಗೆ ಹೊರಟಾನ ಬನ್ನಿ ಅಂದದೋ ಅಂದದ. ನವಮನು ಬಂದ ಹೊಸ ದೀಪಗಳಿಗೆ ಹೊರಟಾನ ಬನ್ನಿ ಅಂದದು ಅಂದದ. ಅಂದದು ಅಂದದ ಅಂದದು ಅಂದದ. ಹೊಸ ದೀಪಗಳಿಗೆ ಹೊರಟಾನ ಬನ್ನಿ ಅಂದದು ಅಂದದ. ಹೊಸ ದೀಪಗಳಿಗೆ ಹೊರಟಾನ ಬನ್ನಿ ಅಂದದು ಅಂದದ ಅಂದದು ಅಂದದ. ಇವತ್ತಿನ ಬೇಂದ್ರೆ ಬೆರಗು ಕಾರ್ಯಕ್ರಮದಲ್ಲಿ ಬೇಂದ್ರೆ ಅವರ ನಾಟ್ಯ ಯೋಗ ಇದರ ಮುಂದುವರಿದ ಭಾಗ ಮಾತನಾಡುತ್ತಾರೆ ಡಾಕ್ಟರ್ ಪ್ರಕಾಶ್ ಗರುಡ್. ನಾಟಕ ಅನ್ನೋದು ದಶರೂಪಕದಲ್ಲಿ ಒಂದು ಪ್ರಕಾರ. ನಾಟಕದಲ್ಲಿ ಬರುವಂತ ನಾಟಕ, ಇಹಾಮೃಗ, ವೀತಿ, ಸಮವಕಾರ, ಡಿಮಾ ಇವೆಲ್ಲ ಪ್ರಕಾರಗಳಲ್ಲಿ ಅದು ಒಂದು ಪ್ರಕಾರ ನಾಟಕ, ನಾಟಿಕ. ಸೊ ಆ ನಾಟಕದಿಂದ ನಾಟ್ಯ ಶಬ್ದ ಬಗ್ಗೆ ಅವರು ತಮ್ಮ ಮೀಮಾಂಸೆಯನ್ನ ಮಂಡಿಸ್ತಾರೆ. ಅವರು ಹೇಳ್ತಾರೆ ಹೇಗೆ ಅದನ್ನಂದ್ರೆ, ಅದು ಕಾಳಿದಾಸನ ಒಂದು ಉಕ್ತಿಯಿಂದ ಹೇಳ್ತಾರೆ ಅದನ್ನ ಹೇಗೆ ಅಂದ್ರೆ ನಾಟಕ ಸರ್ವಶಾಸ್ತ್ರಾಣಿ ಶಿಲ್ಪಾನಿ ಕರ್ಮಾಣಿ ವಿವಿಧಾನಿ ಚ ಅಸ್ಮಿನ್ ನಾಟ್ಯ ಸಮೇತಾನಿ ಅಂತ ಅವರು ತಮ್ಮ ಇದರಲ್ಲಿ ಆ ಉಕ್ತಿಯನ್ನು ಬಳಸಿ ಅದಕ್ಕೆ ನಾಟ್ಯ ಅಂತ ಶಬ್ದವನ್ನ ಬಳಸ್ತೇನೆ. ಯಾಕಂದ್ರೆ ನಾಟ್ಯ ಶಬ್ದದಲ್ಲಿ ತ್ರೈಗುಣ್ಯೋದ್ಭವ ಲೋಕಚರಿತೆ ಇರ್ತದೆ, ಅದನ್ನ ನಾವು ಹಾಗೆ ಬಳಸಬೇಕಾಗ್ತದೆ ಅಂತ ಕೂಡ ಅವರು ಹೇಳ್ತಾರೆ. ಯಾಕಂದ್ರೆ ನಾಟ್ಯ ಮತ್ತು ಯೋಗ ಇವೆನ್ನೂ ಸೇರಿಸಿ ನಾಟ್ಯ ಯೋಗನ ಸ್ಪಷ್ಟಪಡಿಸಬೇಕಾದ್ರೆ ನಾವು ನಾಟಕ ಯೋಗಕ್ಕಿಂತ ನಾಟ್ಯ ಯೋಗ ಅಂತಾನೆ ಹೇಳಬೇಕಾಗ್ತದೆ. ಮತ್ತು ಅವ್ರು ಮುಂದೆ ನಾಟ್ಯ ಯೋಗದ ಬಗ್ಗೆ ವಿಸ್ತರಣೆ ಕೊಡ್ತಾ ಅದರಲ್ಲಿ ಹೇಗೆ ಭರತಮುನಿ ಹೇಳಿದಾನೆ ಮತ್ತು ಭರತಮುನಿಯ ಇದನ್ನ ಮಾಡಬೇಕಾದ್ರೆ ಬ್ರಹ್ಮ ನಾಟ್ಯ ಹೆಂಗೆ ಸೃಷ್ಟಿಸಿದ ಮತ್ತು ಮುಖ್ಯವಾಗಿ ಆ ನಾಟ್ಯದಲ್ಲಿ ಕೇವಲ ಇದು ವಿದ್ವಜ್ಜನರಿಗಲ್ಲ ಮತ್ತು ಇದು ಎಲ್ಲ ಜನರಿಗೂ, ಅದಕ್ಕೆ ಪಂಚಮ ವೇದ ಅಂತ ಕರೀತಾರೆ, ಇದು ಎಲ್ಲರಿಗೂ ಸಲ್ಲತಕ್ಕದ್ದನ್ನ ಬಹಳ ಒತ್ತಿ ನಮ್ಮ ಬೇಂದ್ರೆ ಅವರು ಹೇಳ್ತಾನೆ. ಅದಕ್ಕೆ ಉತ್ತಮವಾದ ಅಧಮ ಅಧ್ಯಯನಂ ನರನಾಣಂ ಕರ್ಮ ಸಂಶ್ರಯಂ ಈ ಯುಕ್ತಿಯನ್ನು ಉಪಯೋಗಿಸಿ ಅವ್ರು ಏನ್ ಮಾಡ್ತಾರೆ, ನಾಟ್ಯಶಾಸ್ತ್ರದಲ್ಲಿ ಬರೋದು ಅಂದ್ರೆ ಇದು ಕೇವಲ ವಿದ್ವಜ್ಜನರಿಗೆ ಮಾತ್ರ ಅಲ್ಲ, ಇದು ಬೇರೆ ಬೇರೆ ಎಲ್ಲ ಜನಾಂಗದವರಿಗೆ ಅದಕ್ಕೆ ಸಂಬಂಧಪಟ್ಟಿದೆ. ಇದು ಹಿಂಗಾಗಿ ನಾಟ್ಯಕ್ಕೆ ಬಹಳ ವ್ಯಾಪ್ತವಾದಂತ ಮೀಮಾಂಸೆ ಇದೆ ಅಂತ ತಮ್ಮ ಸಾಹಿತ್ಯದ ವಿರಾಟದಲ್ಲಿ ಸ್ಪಷ್ಟಪಡಿಸ್ತಾರೆ. ಅವರು ಇನ್ನೊಂದು ಹೇಳ್ತಾರೆ, ನಮಗ ಪ್ರಸ್ತುತ ಸಮಾಜದಲ್ಲಿ ನಮ್ಮ ಸಮಕಾಲ ರಂಗ ಚಟುವಟಿಕೆ ನಾಟಕ ಎಂಬ ಪರಿಕಲ್ಪನೆಯ ಹಿನ್ನೆಲೆಯಲ್ಲಿ ವಿವೇಚಿಸುತ್ತೇವೆ. ಅದು ಸುಲಭಗ್ರಾಹ್ಯವಾದ ಮತ್ತು ಸರ್ವರಿಗೂ ನಿಲುಕಬಲ್ಲ ಅರ್ಥವ್ಯಾಪ್ತಿನ ಹೊಂದಿದೆ. ಆದರೆ ಪ್ರಸ್ತುತ ನಾಟಕ ಕಲೆಯಲ್ಲಿ ಅನೇಕ ದುರ್ವಿಪಾಕಗಳು ನಮ್ಮ ಕಣ್ಣೆದುರಿಗೆ ನಡೆಯುತ್ತಿವೆ. ಅಂದ್ರೆ ನಾಟಕದಲ್ಲಿ ನಾಟ್ಯ ನೀವು ಇದನ್ನು ಕೆಡಸಕ್ಕೆ ಬರಲ್ಲ. ಅಂದ್ರೆ ನಾಟಕದಲ್ಲಿ ದುರ್ವಿಪಾಕ ಆಗೋದು ಬಹಳ ಕಷ್ಟ. ಯಾಕಂದ್ರೆ ಅದರದ್ದು ಅರ್ಥವ್ಯಾಪ್ತಿ, ಅದರ ದರ್ಶನ, ಮೀಮಾಂಸೆ ಆಳವಾಗಿರೋದ್ರಿಂದ ಒಂದು ನಾಟಕವನ್ನ ನೀವು ದುರ್ವಿಪಾಕದ ಎಡೆಗೆ ನಾವು ಕೊಂಡು ಹೋಗುದು. ಹೀಗಾಗಿ ಬೇಂದ್ರೆ ಅವರು ರಂಗಕಲೆಯ ಆತ್ಮವಾದ ನಾಟ್ಯದ ಬಗ್ಗೆ ತಮ್ಮ ಚಿಂತನೆಗಳನ್ನು ನಮ್ಮ ಮುಂದಿಡುತ್ತಾರೆ. ಅವರು ಬೇರೆ ಬೇರೆ ಭರತ ಮುನಿಯನ್ನ ಉಲ್ಲೇಖಿಸ್ತಾರೆ ಮತ್ತು ತಮ್ಮದೇ ಆದಂತಹ ಒಂದು ಕವನದಲ್ಲಿ ಅಂತರಂಗವನ ನಾಟ್ಯರಂಗವನ್ನ ಮಾಡಿದ ನಟಯೋಗಿ ಸಮತೂಕದ ತುದಿಯಲ್ಲಿ ತೂಕೋ ನೀ ಪ್ರೇಕ್ಷಕನಾಗಿ ನಾಟ್ಯ ರಂಗವನ್ನು, ನಾಟಕ ರಂಗವನ್ನಂತ ಅದೇನು ಹೇಳೋದಲ್ಲ, ಅವರು ತಮ್ಮ ಕಾವ್ಯದಲ್ಲಿ ಅದನ್ನ ಸ್ಪಷ್ಟಪಡಿಸ್ತಾರೆ. ಹೀಗೆ ತಮ್ಮ ನಾಟ್ಯಯೋಗದ ಬಗ್ಗೆ ಅವರು ಪ್ರಸ್ತುತಪಡಿಸ್ತಾ ಅವರು ಮುಂದೆ ನಾಟ್ಯದ ಅಷ್ಟಾಂಗಗಳ ಬಗ್ಗೆ ತಮ್ಮ ವಿಚಾರವನ್ನ ಅವರು ಬಹಳ ಮಾರ್ಮಿಕವಾಗಿ ಹೇಳಿದ್ದಾರೆ. ಬಹುಶಃ ಇದು ನಮ್ಮ ರಂಗಭೂಮಿಯ ಮತ್ತು ನಾಟಕ ವಿಮರ್ಶೆಯಲ್ಲಿ ಒಂದು ಬಹಳ ಮಹತ್ವವಾದ ಮೀಮಾಂಸೆ. ನಮ್ಮ ಶಾಲಾ ನಾಟ್ಯ ಶಾಲೆಯಲ್ಲಿ ಅಥವಾ ನಾಟ್ಯದ ರಂಗಭೂಮಿಯ ಯಾರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಮತ್ತು ರಂಗ ಅಧ್ಯಯನ ಮಾಡ್ತಾ ಇದ್ದಾರೆ, ರಂಗ ವಿಮರ್ಶೆಯನ್ನು ಮಾಡ್ತಾ ಇದ್ದಾರೆ, ಅವರು ಇದನ್ನ ಗಮನಿಸಲೇಬೇಕಂತ ಅವರು ಮೀಮಾಂಸೆ ಮತ್ತು ವಿಚಾರಗಳು ಬಹಳ ಮಹತ್ವದ ವಿಚಾರಗಳು ಅಂತ ನಾನು ತಿಳ್ಕೊಂಡಿದ್ದೇನೆ. ಅವರು ನಾಟಕವನ್ನ ಈ ನಾಟ್ಯ ಅಷ್ಟಾಂಗಗಳನ್ನ 4 ಭಾಗದಲ್ಲಿ ಮಾಡಿ ಅದನ್ನು ಯುಗಳ ರೀತಿಯಿಂದ ಅಂದ್ರೆ ಎರಡೆರಡು ಜಂಟಿಯಾಗಿ ನೋಡಿ ನಮ್ಮ ಮಂದಿ ಹೇಳ್ತಾರೆ. ಒಂದೇದವರು ಹೇಳ್ತಾರೆ ನಾಟಕ ಇದೊಂದು ನಟ ಮತ್ತು ಪ್ರೇಕ್ಷಕ, ದಿಗ್ದರ್ಶಕ ಮತ್ತು ವಿವಿಧ ಕಲಾವಿದರು, ಸಮೀಕ್ಷಕ ಮತ್ತು ಸಮೀಕ್ಷೆ. ಇದು ಬಹಳ ಇಂಪಾರ್ಟೆಂಟ್. ಅಂದ್ರೆ ಅವರು ನಾಟಕದ ನೀವು ದರ್ಶನ ಆಗಬೇಕಾರೆ ಅಂದ್ರೆ ಯಾವುದು ನೀವು ವಾಸ್ತವ ಜೀವನದಲ್ಲಿ ಇರ್ತದ ಕಲೆ ಆದಾಗ ನೀವು ಆ ಕಲೆಯ ಆಸ್ವಾದನಕ್ಕೆ ಇವು ಅಷ್ಟು ಅಂಗಗಳು ಬೇಕು. ಯಾಕಂದ್ರೆ ಬೇಂದ್ರೆ ಅವ್ರಿಗೆ ಒಂದು ನಾವು ಗಮನಿಸಬೇಕು, ಅವರು ನಾಟಕ ಕೇವಲ ಬರೆದು ಅದರ ಬಗ್ಗೆ ಸುಮ್ಮನಾಗಿ ನಾಟಕದ ಕೆಲಸ ಮುಗಿತು ಅಂತ ತಿಳ್ಕೊಂಡವ್ರಲ್ಲ. ಅವರು ಪ್ರಯೋಗದ ಬಗ್ಗೆ, ನಾಟಕ ರಂಗದ ಮೇಲೆ ಬಂದಾಗ ಅದರ ಸಾರ್ಥಕತೆ ಬಗ್ಗೆ ಬಹಳ ಆಳವಾಗಿ ವಿಚಾರ ಮಾಡಿದ್ದಾರೆ ಮತ್ತು ಮೀಮಾಂಸೆಯನ್ನು ಕೂಡ ಅವರು ತಮ್ಮ ಇವೆಲ್ಲ ಸಾಹಿತ್ಯದ ಅಸ್ತ್ರಗಳಲ್ಲ. ಅಂದ್ರೆ ಇದನ್ನು ಬಹಳ ನಾವು ಮುಖ್ಯವಾಗಿ ಗಮನಿಸಬೇಕು. ರಂಗಭೂಮಿ ವಿಮರ್ಶೆಯಲ್ಲಿ ನಾವು ಸಾಹಿತ್ಯದ ಪರಿಭಾಷೆಗಳನ್ನ ಉಪಯೋಗಿಸಿ ನಾಟಕವನ್ನು ವಿಮರ್ಶೆಗೆ ಒಡ್ಡಿದರೆ ಅದರಲ್ಲಿ ನಮಗೆ ಆಳವಾದ ಅರ್ಥಗಳು ಹೊಂದೋದಿಲ್ಲ ಅಂತ ತಿಳ್ಕೊಂಡು ಅವರು ಪ್ರಯೋಗಕ್ಕೆ ಅಂದ್ರೆ ನಾಟಕವನ್ನೂ ಸೇರಿದಂತೆ, ನಾಟಕ ಲಿಖಿತ ಪಟ್ಟಿರದಂತೆ ಅದರ ಬೇರೆ ಬೇರೆ ಆಯಾಮಗಳಿಲ್ಲ, ಅವ ದರ್ಶನ
ಅವಾಗ ಈ 4 ಅಂಗ ಅಂದ್ರೆ 8 ಅಂಗಗಳನ್ನ ಅಂದ್ರೆ ಈ ಯುಗಳಗಳನ್ನ ನಾಟಕಕಾರ, ನಟ, ಪ್ರೇಕ್ಷಕ, ದಿಗ್ದರ್ಶಕ ಮತ್ತು ವಿವಿಧ ಕಲಾವಿದರು, ಸಮೀಕ್ಷಕ ಮತ್ತು ಸಮೀಕ್ಷೆ, ಈ ಯುಗಳದಲ್ಲಿಯೇ ನಾವು ನಾಟಕವನ್ನ ಗ್ರಹಿಸಬೇಕು. ಅಂದಾಗ ಅದರ ನಾಟಕದ ಒಟ್ಟು ಅದರ ಸತ್ವ, ಒಟ್ಟು ಅದರ ಭಾವ, ಒಟ್ಟು ಅದರ ಅಂತರಂಗ ನಮಗೆ ಸಿಗುತ್ತದೆ ಅಂತ ಹೇಳ್ತಾರೆ. ಇದರಲ್ಲಿ ಕೊನೆಯದಾಗಿ ಈಗಾಗಲೇ ನಾವು ನಾಟಕಕಾರ ಇದ್ರ ಬಗ್ಗೆ ನಾವು ಬಹಳ ಬೇರೆ ಬೇರೆಯವರು ವಿಮರ್ಶೆ ನಾವು ಮಾಡಿದ್ದಾರೆ. ಬೇಂದ್ರೆಯವರು ಬಹಳ ವಿಭಿನ್ನ ರೀತಿಯಲ್ಲಿ ಮಾಡ್ತಾರೆ. ಆದರೆ ಸಮೀಕ್ಷಕ ಮತ್ತು ಸಮೀಕ್ಷೆ ಈ ಅಂಗ ಇದೆಯಲ್ಲ, ಬಹುಶಃ ಇದು ಬೇಂದ್ರೆಯವರ ಕೊಡುಗೆ. ನಾಟಕವನ್ನ ಅದರ ಅರ್ಥವನ್ನು ಹೇಗೆ ಕಟ್ಟಿಕೊಡಬೇಕಂದ್ರೆ ಅವರು ಏನು ಸಮೀಕ್ಷಕ ಅದನ್ನು ಸಮೀಕ್ಷೆ ಮಾಡಿ ನಮಗೆ ಕೊಡ್ತಾನಲ್ಲ, ಇದರಿಂದ ನಾಟಕದ ರಸಗ್ರಹಣ ನಮಗೆ ಬಹಳ ಸ್ಪಷ್ಟವಾಗಿ ಆಗ್ತದೆ ಅಂತ ಹೇಳ್ತಾರೆ. ಈ ಸಮೀಕ್ಷಕ ಮತ್ತು ಸಮೀಕ್ಷೆ ಇದನ್ನೇ ಬಹಳ ಆಶ್ಚರ್ಯದ ಅಂದ್ರೆ ಅಭಿನವ ವಾರ್ತೆ, ಅದರಲ್ಲಿ ಕೂಡ ನಮಗೆ ಸಾಧಾರಣೀಕರಣ ತತ್ವದಲ್ಲಿ ಕೂಡ ಇದು ದೊರಕೋದು ನಮಗೆ ಪರಿಣಮಿಸೋದು ಸಿಗೋದಿಲ್ಲ, ನಮಗೆ ಅದು ಅರ್ಥ ಆಗಲ್ಲ. ಅದು ಅಂದ್ರೆ ನಮಗೆ ಸಮೀಕ್ಷೆ ಇದನ್ನು ನಾವು ಅರ್ಥ ಮಾಡ್ಕೊಂಡಾಗ ನಾಟಕದ ಪರಿಪೂರ್ಣ ಆಗ್ತದೆ ಅಂತ ಅವರು ಹೇಳ್ತಾರೆ. ಬೇಂದ್ರೆಯವರು ನಾಟಕವನ್ನ ಚರ್ಚಿಸಬೇಕಾದ್ರೆ, ತಮ್ಮ ಅಷ್ಟಾಂಗವನ್ನ ಹೇಳಬೇಕಾದ್ರೆ ಜೀವನ, ಕಲೆ ಮತ್ತು ನಾಟಕ ಇದರ ಅಂತರ ಸಂಬಂಧವನ್ನ ಬಹಳ ಸ್ಪಷ್ಟವಾಗಿ ಮುಂದಿಟ್ಟೇ ನಮಗೆ ಅವರ ನಾಟ್ಯದ ಅಷ್ಟಾಂಗಗೆ ಹೋಗ್ತಾರೆ. ಇದನ್ನು ನಾವು ಅರಿತುಕೋಬೇಕು. ಅಂದ್ರೆ ಅವರು ಜೀವನ ಮತ್ತು ಆರ್ಟ್, ಲೈಫ್, ಆರ್ಟ್ ಅಂಡ್ ದ ಡ್ರಾಮಾ, ಅದು ನಾಟ್ಯ, ಇದರದ್ದು ಒಂದಕ್ಕೊಂದು ಹ್ಯಾಂಗ್ ಲಿಂಕ್ ಇದೆ ಅಂತ ಹೇಳಿ ತಮ್ಮ ನಾಟ್ಯದ ಅಷ್ಟಾಂಗ ಹೇಳ್ತಾರೆ. ಅವನು ಅಷ್ಟು ಕ್ರೋಢೀಕರಿಸಿ ಅವರು ಹಿಂಗೆ ಹೇಳಬಹುದು. ಅದನ್ನ ಜೀವನದ ವಿಸ್ತಾರವನ್ನ ನಾಮರೂಪದಲ್ಲಿ ಪರಿಣಮಿಸುವ ಕಾರ್ಯವನ್ನು ಸ್ವಭಾವತಃ ತಮ್ಮದನ್ನಾಗಿ ಮಾಡಿಕೊಂಡ ಕಲೆಗಳಿಗೂ ಹಾಗೂ ಅವುಗಳ ಸಾಹಚರ್ಯದ ಪಾರ್ಶ್ವಭೂಮಿ ಮೇಲೆ ಬಿಂಬಿಸಲಾಗುತ್ತಿರುವ ಜೀವನದ ಸ್ವರೂಪಕ್ಕೂ ನಾಟ್ಯತಂತ್ರವು ಜೊತೆಗೂಡಿದರೆ ಅಪೂರ್ವವಾದೊಂದು ಹೃದಯ ರಸಾಯನವು ಸಿದ್ಧವಾಗುವುದು ಹಾಗೂ ಅದರಿಂದ ಅಮೂರ್ತತೆಗೂ ಮೂರ್ತತೆಯ ಪಾತ್ರವಾಗುವುದು. ಅಂದ್ರೆ ಯಾವುದು ಅಬ್ಸ್ಟ್ರಾಕ್ಟ್ ಇರ್ತದೋ ಅದು ಕಾಂಕ್ರೀಟ್ ಆಗ್ತದೆ. ಅಂದ್ರೆ ನಾಟಕದಲ್ಲಿ ಪಠ್ಯನ ನಾವು ಅಬ್ಸ್ಟ್ರಾಕ್ಟ್ ಅಂತ ಇಟ್ಕೊಂಡ್ರೆ ಅದನ್ನು ಕಾಂಕ್ರೀಟ್ ಆಗಿ ಥಿಯೇಟರ್ನಲ್ಲಿ ಬಂದಾಗ ಅದು ನಾಟ್ಯ ಆದಾಗ ನಮಗೆ ಅದರ ದರ್ಶನ, ರಸಸಿದ್ಧಿ, ರಸಾಯನ ಉಂಟಾಗ್ತದೆ. 1 ನಿಮಿಷದ ಹಿಂದೆ ಇರಲಿಲ್ಲವೆನಿಸುತ್ತಿದ್ದು ತನ್ನ ಅಭಾವದ ಮೇಲೆ ನೂತನವಾದ ಸ್ವಭಾವದ ಮುದ್ರೆಯನ್ನು ಒತ್ತಿ ನಮ್ಮ ಕುರುಡು ಮನಸ್ಸಿನ ಅಂಚಿನಲ್ಲಿ ಹೊಸ ಜೀವನ ದರ್ಶನ ಮಿಂಚಿಸುವುದು ಅಂತ ಅವರು ಹೇಳ್ತಾರೆ. ಇದು ಅವರು ಜೀವನ ಮತ್ತು ಕಲೆ, ನಾಟ್ಯ ಈ ಸಂದರ್ಭದಲ್ಲಿ ಈ ಮಾತುಗಳನ್ನ ಅವರು ಕ್ರೋಢೀಕರಿಸಿ ಹೇಳ್ತಾರೆ. ಮತ್ತು ಅವರು ಶ್ರವ್ಯ ಕಾವ್ಯಕ್ಕೂ ದೃಶ್ಯ ಕಾವ್ಯಕ್ಕೂ ಬಹಳ ಒಂದು ಅನ್ಯೂನ್ಯವಾದ ಸಂಬಂಧವನ್ನು ಕೂಡ ಅವರು ಕಟ್ಟಿಕೊಡ್ತಾರೆ. ಅದು ಶಿಷ್ಟವಾದಂತ ಅಂದ್ರೆ ಯಾವುದು ಶ್ರವ್ಯ ಲಿಖಿತ ಪಠ್ಯ, ಯಾವುದು ಅದನ್ನು ಶ್ರವ್ಯ ಕಾವ್ಯ, ದೃಶ್ಯ ಕಾವ್ಯ ಅರ್ಥಾತ್ ನಾಟಕ ಅದನ್ನು ಮಾಡಿ ತೋರಿಸೋದೊಂದು ದೃಶ್ಯ ಕಾವ್ಯ ಅನ್ನೋದನ್ನು ಕೂಡ ಅವರು ತಮ್ಮ ನಾಟಕದ ಹಲವಾರು ಉದಾಹರಣೆಗಳು ಮೂಲಕ ಅದನ್ನ ಸ್ಪಷ್ಟಪಡ್ತಾರೆ. ಅಂದ್ರೆ ನಾವು ಇದನ್ನು ಸ್ಪಷ್ಟವಾಗಿ ಅರ್ಥಬೇಕು. ಯಾವುದು ದೃಶ್ಯ ಕಾವ್ಯ ಅಂದ್ರೆ ಶ್ರವ್ಯ ಕಾವ್ಯ ಮತ್ತು ದೃಶ್ಯ ಕಾವ್ಯ ಇವೆರಡಕ್ಕೂ ಒಂದು ಅಂತರ ಸಂಬಂಧ ಇರ್ತದೆ. ಅದನ್ನು ನಾವು ಅರ್ಥಕೊಳ್ಬೇಕು ಅಂತ ಹೇಳ್ತಾರೆ. ನಾಟಕದ ನಿರ್ಮಿತಿಯೂ ಮುಖ್ಯವಾದದ್ದು ಅಂತ ಹೇಳಿದ್ರೆ ಪ್ರೊಡಕ್ಷನ್, ನಾವೇ ನಾಟಕದ ನಿರ್ಮಿತಿ ಅಂತ ಹೇಳ್ತೀವಲ್ಲ, ಅದು ಕೂಡ ಅವ್ರ ಒಲವು ನಾಟಕಕಾರ ಬಹಳ ಮಹತ್ವದ ಪಾತ್ರ ವಹಿಸ್ತಾನಂದ್ರು ಅವರು ನಾಟಕದ ಪ್ರಯೋಗದ ಬಗ್ಗೆ ಅವರು ತಮ್ಮ ಇನ್ನೂ ಬಲವಾದವಾದ ನಂಬಿಕೆ ಇದ್ದವರು. ಹೀಗಾಗಿ ಅವರು ತಮ್ಮ ಈ ಒಂದು ವಿಚಾರಗಳನ್ನ ಅವರು ಹಮ್ಕೋತಾರ. ಅವರು ಏನ್ ಹೇಳ್ತಾರೆ, ಮಹತ್ವದ್ದೆಂದು ಸ್ಪಷ್ಟಗೊಳಿಸುವುದು ಅಂದ್ರೆ ನಟ ನಾಟಕಾರ ಇವು ಯಾಕೆ ಮಹತ್ವದ, ನಾಟಕದ ನಿರ್ಮಿತಿ ಯಾಕೆ ಮಹತ್ವದಂತೆ ಈ ಒಂದು ನಾಟಕದ 4 ಅಂಗಗಳಾದವು. ಅಂದ್ರೆ ನಟ, ನಾಟಕಕಾರ, ಪ್ರೇಕ್ಷಕ, ದಿಗ್ದರ್ಶಕ ಆತ, ಅವೆಲ್ಲ 4 ಅಂಗಗಳಾದವು. ಆದರೆ ಈ ನಾಟ್ಯ ಪ್ರಯೋಗದ ಪೂರ್ವ ಸಿದ್ಧತೆ ಹಾಗೂ ರಂಗ ತಾಲೀಪು ಮಾಡುವ ಸೂತ್ರಧಾರ ಅಥವಾ ದಿಗ್ದರ್ಶಕ ಹಾಗೂ ರಂಗಭೂಮಿಗೆ ಸರ್ವಾಂಗ ಪೂರ್ಣವಾದ ಕಳೆಯನ್ನು ಕಟ್ಟುವ ವಿವಿಧ ಕಲಾವಂತರ ಮೇಳ, ಇವೆರಡೂ ಅಂಗಗಳ ಮಹತ್ವವು ಮೊದಲಿನ 4 ಅಂಗಗಳಷ್ಟೇ ಇರುವುದು. ಇಂಥ ಈ 6 ಅಂಗಗಳಿಗೆ ಸಮೀಕ್ಷಕ ಹಾಗೂ ಸಮೀಕ್ಷೆ ಇವೆರಡೂ ಅಂಗಗಳನ್ನು ಕೂಡಿಸಿದರೆ ನಾಟ್ಯದ ಅಷ್ಟಾಂಗವು ಸ್ಪಷ್ಟವಾದಿತ್ತು ಅಂತ ಅವರು ಹೇಳ್ತಾರೆ. ಅಂದ್ರೆ ನಾಟಕ ಬರಹಗಾರ ಒಂದಾತು, ಅದರ ನಟ ಒಂದ್ ಕಡೆ ಇದ್ದಾನೆ, ಪ್ರೇಕ್ಷಕ ಒಂದ್ ಕಡೆ ಇದ್ದಾನೆ, ಮತ್ತು ಅದನ್ನ ದಿಗ್ದರ್ಶಕ ಮಾಡಿ ನಟ ಸಮೂಹ ಇದ್ದಾರೆ, ಅದ್ರ ಜೊತೆ ಸಮೀಕ್ಷೆ ಇವೆಲ್ಲ ಕೂಡಬೇಕು ಅಂತ ಹೇಳ್ತಾರೆ. ಮತ್ತೆ ನಾಟಕ ಅದೊಂದು ಕೇವಲ ಮನರಂಜನೆಗೆ ಸೀಮಿತ ಅಲ್ಲ, ಅದೊಂದು ರಸಭೋಗ ಅಂತ ಕೂಡ ಅವರು ಹೇಳ್ತಾರೆ. ಈ ರಸವನ್ನ ನಾವು ಆಸ್ವಾದನೆ ಮಾಡ್ಲಿಕ್ಕೆ ಅಂಗಾಂಗಗಳ ನಾಟ್ಯದ ಅಷ್ಟಾಂಗಗಳ ಹಿನ್ನೆಲೆಯಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೋಬೇಕು ಅಂತ ಕೂಡ ಅವರು ಹೇಳ್ತಾರೆ. ಅವ್ರದ್ದು ಇನ್ನೊಂದು ಮಹತ್ವದ ವಿಚಾರ, ಇದು ಬಹಳ ಚರ್ಚಿತ ಆತು. ಸುಕುಮಾರ್ ಅಂದ್ರೆ ಕಾಮಿಡಿ, ಆವಿದ್ದ ಅಂದ್ರೆ ಟ್ರೆಜಿಡಿ ಮತ್ತು ಹುಚ್ಚಾಟಗಳು ಕುರಿತು ಬೇಂದ್ರೆಯವರು ವಿಚಾರಗಳು ಬಹಳ ಮಾರ್ಮಿಕವಾದಂತಹ ವಿಚಾರಗಳು ಕ್ರೋಢೀಕರಿಸಿ ಅವರ ಮಾತುಗಳನ್ನ ಹಿಂಗೆ ಹೇಳಬಹುದು. ಪಶ್ಚಿಮದ ಪ್ರಭಾವದಿಂದ ಭಾರತೀಯ ರಂಗಭೂಮಿಯಲ್ಲಿ ಹಲವಾರು ಪರಿಭಾಷೆಗಳ ಪ್ರವೇಶವಾಯಿತು. ನಾವು ಅದು ಟ್ರಾಜಿಡಿ ಕಾಮಿಡಿ, ಟ್ರಾಜಿ ಕಾಮಿಡಿ, ಫಾರ್ಸ್, ಅದು ಸ್ಯಾಟೈರ್, ಹಿಂಗೆ ಬೇರೆ ಬೇರೆ ಇದನ್ನ ನಾವು ಪ್ರವೇಶ ಆಗಿದೆ. ಅದರಲ್ಲೂ ಹರ್ಷ, ಸುಖಾಂತ ಅಥವಾ
ನಲಿವಿನ ನಾಟಕ ಅಂದ್ರೆ ಕಾಮಿಡಿ ಮತ್ತು ದುರಂತ ಅಥವಾ ದುಃಖಾಂತ ನಾಟಕ ಟ್ರ್ಯಾಜಿಡಿ ಇವು ಪ್ರವೇಶ ಆತ. ಇದು ಹೇಗೆ ಪ್ರವೇಶ ಆತ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ. BM ಶ್ರೀಕಂಠಯ್ಯನವರು 1941ರಲ್ಲಿ ಗ್ರೀಕ್ ಟ್ರ್ಯಾಜಿಡಿ ದುರಂತ ನಾಟಕ ಕುರಿತು ಮೈಸೂರಿನಲ್ಲಿ ಒಂದು ಭಾಷಣ ಮಾಡ್ತಾರೆ. ಅಂದಿನಿಂದ ಮೊದಲಾಗಿ ಹೀಗೆ ಪಾಶ್ಚಾತ್ಯರಿಂದ ಆಮದುಗೊಳ್ಳುತ್ತಿರುವ ಹಲವಾರು ರಂಗಭೂಮಿಯ ಪರಿಭಾಷೆಗಳಿಗೆ ಪರ್ಯಾಯ ಪರಿಭಾಷೆಗಳನ್ನು ಹುಡುಕುವ ಕಸರತ್ತು ನಡೆಯುತ್ತಾ ಬಂತು. ಅದು ಬಹಳ ಮುಖ್ಯವಾದದ್ದು. ಪಾಶ್ಚಾತ್ಯರಲ್ಲಿ ಬಂದಂತ ಅದನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಏನು ಒದ್ದಾಟ ನಡೀತಿತ್ತಲ್ಲ, ಅದನ್ನ ಅವರು ಬೇಂದ್ರೆಯವರು ಪಾಯಿಂಟ್ ಮಾಡ್ತಾರೆ. ಬೇಂದ್ರೆಯವರು ನಮ್ಮ ನಾಟಕಗಳ ಸ್ವರೂಪವನ್ನು ಪಶ್ಚಿಮದ ಪಾರಿಭಾಷಿಕ ಶಬ್ದವನ್ನು ಭಾಷಾಂತರಿಸಿ ಅರ್ಥೈಸಿಕೊಳ್ಳುವ ಈ ಗೊಂದಲವನ್ನು ಗಮನಿಸಿದ್ದರು. ಆ ಟೈಮ್ನಲ್ಲಿ ನಾಟ್ಯ ವಿಮರ್ಶೆ ಮಾಡೋರು, ರಂಗಭೂಮಿಯ ವಿಮರ್ಶೆ ಮಾಡೋರು ಇದು ಗೊಂದಲದಲ್ಲಿ ಇದ್ರು. ಅದರಲ್ಲೂ ಮುಖ್ಯವಾಗಿ ಕಾಮಿಡಿ, ಸುಖಾಂತ ಮತ್ತು ದುಃಖಾಂತ ಟ್ರ್ಯಾಜಿಡಿ ಈ ಪಾರಿಭಾಷಿಕ ಶಬ್ದ ಮತ್ತು ಅರ್ಥದ ಬಗ್ಗೆ ನಮ್ಮ ಸಾಹಿತ್ಯದಲ್ಲಿ ಎದುರಾಗುತ್ತಿರುವ ಬಿಕ್ಕಟ್ಟಿಗೆ ಅವರು ನಾಟ್ಯಶಾಸ್ತ್ರದಲ್ಲಿ ಅದಾಗಲೇ ಭರತ ಮುನಿಯು ನಾಟಕದ ಹಲವಾರು ಪ್ರಕಾರಗಳ ಬಗ್ಗೆ ಸ್ಪಷ್ಟಪಡಿಸಿದ್ದನ್ನು ಗಮನಕ್ಕೆ ತರುತ್ತಾರೆ. ಅದರಲ್ಲಿ ಸುಖಾಂತ, ಕಾಮಿಡಿ ಮತ್ತು ದುಃಖಾಂತ ಇವುಗಳಿಗೆ ಸುಖ ಮಾನವ ಅವಿದ್ಧ ನಾಟಕಗಳೆಂದು ಗುರುತಿಸಿದ್ದನ್ನು ಅವರು ಕಂಡುಕೋತಾರೆ. ಅವರು ಒಂದು ಭರತ ಮುನಿಯ ಇದನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಪ್ರಯೋಗ ದ್ವಿವಿಧಶ್ಚೈವ ವಿದ್ಯೆಯೋ ನಾಟಕಾಶ್ರಯ ಸುಕುಮಾರಸ್ಯ ಆವಿದ್ದೋ ನಾಟ್ಯಯುಕ್ತಿ ಸಮಾಶ್ರಯ ಅಂತ ಅವರು ಹೇಳ್ತಾರೆ. ಅಂದ್ರೆ ಇದರಲ್ಲಿ ಬಂದಿದೆ, ನೀವು ನಮ್ಮ ಇದರಲ್ಲಿ ನಾವು ಪಾಶ್ಚಿಮಾತ್ಯರಿಂದ ಹೋಗಬಾರ್ದು, ಅಂದ್ರೆ ನೀವು ಅದನ್ನ ಎಷ್ಟು ಸ್ವೀಕಾರ ಮಾಡಬೇಕು ಅಷ್ಟು ಸ್ವೀಕಾರ ಮಾಡಿಕೊಂಡು ನಮ್ಮಲ್ಲೇ ಇದ್ದಲ್ಲೇ ನೀವು ನಾಟಕಗಳನ್ನು ಸ್ಪಷ್ಟ ಮಾಡ್ಕೋಬಾರ್ದು ಅಂತ ಅವರು ಹೇಳ್ತಾರೆ. ಮತ್ತು ಅದ್ರ ಬಗ್ಗೆ ಅವರು ಒಂದು ತಾತ್ವಿಕವಾದ ಒಂದು ನಿಲುವನ್ನು ತಳೆದದ್ದು ನಮಗೆ ಕಂಡು ಬರ್ತದೆ. ಇದನ್ನು ಬಹಳ ವಿಮರ್ಶಕರು ಏನು ನಮ್ಮಲ್ಲಿ ಗ್ರೀಕ್ ಇದ್ದಂತೆ ಟ್ರ್ಯಾಜಿಡಿಗಳು ಯಾಕಿಲ್ಲ ಅನ್ನೋದನ್ನು ಕೂಡ ನಾವು ವಿಚಾರ ಮಾಡಿದ್ದಾರೆ. ಅದಕ್ಕೆ ಅದನ್ನ ಹೀಗೆ ನಾವು ಹೇಳಬಹುದು. ಜೀವನವು ದೈವ ಮತ್ತು ಪೌರುಷದ ಸಂಘರ್ಷವಲ್ಲ. ಯಾವುದನ್ನ ನಮ್ಮ ನಾಟಕದಲ್ಲಿ ಸಂಘರ್ಷ ಇರಬೇಕು, ಕಾನ್ಫ್ಲಿಕ್ಟ್ ಅಂತ ನಾವು ಒದ್ದಾಡ್ತಾ ಇದ್ದೀವಲ್ಲ, ಆ ಸಂಘರ್ಷ ಅದಕ್ಕೆ ಅವೆರಡೂ ಪೂರಕ ಲೀಲೆಗಳು. ನಮ್ಮಲ್ಲಿ ಸಂಘರ್ಷ ಅದು ಅವೆರಡು ವಿರುದ್ಧದಲ್ಲ. ಗ್ರೀಕ್ ನಾಟಕಗಳಲ್ಲಿ ಪ್ರಮುಖವಾಗಿ ಕಾಣಿಸಿಕೊಳ್ಳುವ ದೈವ ಮತ್ತು ಪೌರುಷದ ಸಂಘರ್ಷದ ಮೇಲೆ ಅವೆರಡು ವಿರುದ್ಧ ದಿಕ್ಕಿನಲ್ಲಿ ಇರ್ತವೆ. ಅಂದ್ರೆ ಯಾಕೆ ಸಂಘರ್ಷ ಇರ್ತದೆ? ಮನುಷ್ಯ ಪೌರುಷ ಮತ್ತು ದೈವ ಇದರದ್ದು ನಮ್ದು ಮೇನ್ ಕಾನ್ಫ್ಲಿಕ್ಟ್ ಇರೋದೇ ಅದು. ಬಟ್ ಅದು ಎರಡು ವಿರುದ್ಧವಾಗಿರ್ತದೆ. ಆದರೆ ಈ ಲೀಲೆಗಳು ಪಾಶ್ಚಾತ್ಯ ರಂಗ ದರ್ಶನವಾಗಿದ್ದು ತನ್ಮೂಲಕ ಎದುರಾಗುವ ದುರಂತವನ್ನು ಆ ಮೀಮಾಂಸೆ ಪ್ರತಿಪಾದಿಸ್ತೇನೆ. ನೀವು ಅರಿಸ್ಟಾಟಲ್ ನಾಟಕ ನೋಡಿದ್ರೆ ಕಾನ್ಸೆಪ್ಟ್ ಆಫ್ ಟ್ರ್ಯಾಜಿಡಿ ನೋಡಿದ್ರೆ ಅರ್ಥ ಆಗ್ತದೆ. ಆದರೆ ಪೌರ್ವಾತ್ಯ ಆದ ನಮಗೆ ಅವೆರಡೂ ಸೃಷ್ಟಿಯಲ್ಲಿನ ಪೂರಕ ಲೀಲೆಗಳಾಗಿವೆ. ಅಂದ್ರೆ ದೈವ ಮನುಷ್ಯ ಪ್ರಯತ್ನ ಇವೆರಡೂ ಪೂರಕವಾದಂತಹ ಲೀಲೆಗಳು. ಹೀಗಾಗಿ ನಾವು ಅದರಲ್ಲಿ ಸಂಘರ್ಷವನ್ನು ನಾವು ಕಾಣೋದಿಲ್ಲ, ಅದನ್ನು ಪೂರಕವಾಗಿ ಒಂದಕ್ಕೊಂದು ಜಸ್ಟ್ ಪೋಸ್ ಮಾಡಿಕೊಂಡ ನಾವು ನೋಡ್ತಾ ಇವೆ. ಬಹಳ ಮಹತ್ವದಂದ್ರೆ ನಮ್ಮಲ್ಲಿ ದುರಂತ ನಾಟಕಗಳು ಏಕೆ ಇಲ್ಲ ಅನ್ನೋದನ್ನ ನೀವು ಬೇಂದ್ರೆಯವರ ನಾಟ್ಯಯೋಗ ಮತ್ತು ನಾಟ್ಯದ ಅಷ್ಟಾಂಗಗಳು ಇದನ್ನ ಅಧ್ಯಯನ ಮಾಡಿದ್ರೆ ನಮಗೆ ಉತ್ತರಗಳು ಸಿಗುತ್ತವೆ. ಇನ್ನು ಕೆಲವೊಂದು ಅವರ ಬೇರೆ ಬೇರೆ ನಾಟಕ ಬರೆದಂತ ವಿಮರ್ಶೆ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಿ, ಶಾಕುಂತಲ ನಾಟಕದ ಬಗ್ಗೆ ಅವರು ವಿವರವಾಗಿ ಬರೆದಿದ್ದಾರೆ. ಅದರಲ್ಲಿ ಶಾಕುಂತಲ ಅಂದ್ರೆ ಅವನ ಬೇರೆ ಬೇರೆ ನಾಟಕಗಳು, ಶಾಕುಂತಲ ಅಷ್ಟೇ ಅಲ್ಲ, ಮಾಲವಿಕ, ಅಗ್ನಿಮಿತ್ರ, ವಿಕ್ರಮೋರ್ವಶೀಯ ಆ ನಾಟಕಗಳ ಬಗ್ಗೆ ನಾಂದಿ ಪದ್ಯ ಬಗ್ಗೆ ಕೂಲಂಕಷವಾಗಿ ಅವರು ವಿಚಾರ ಮಾಡಿದ್ದಾರೆ. ಮೃಗಯ ವಿಹಾರಿ ದುಷ್ಯಂತನ ಅಂತಃಕರಣ ಪರ್ವತಿ, ಶಾಕುಂತಲದ ಕರುಣರೌದ್ರ, ಅಭಿಜ್ಞಾನ ಶಾಕುಂತಲದಲ್ಲಿ ವಾತ್ಸಲ್ಯದ ಅಧಿಷ್ಠಾನ, ಶಾಕುಂತಲದಲ್ಲಿ ಇಂದ್ರನ ಪಾತ್ರ ಮತ್ತು ಕಾಳಿದಾಸನ ಕಳೆದ ನಾಟಕ. ಇದ್ರ ಬಗ್ಗೆ ಕಾಳಿದಾಸನ ಒಂದು ಕಳೆದ ನಾಟಕದ ಬಗ್ಗೆ ಅದು ಕಾಂತೇಶ್ವರ ದೌತ್ಯ, ಇದರ ಬಗ್ಗೆ ನಮ್ಮ ಗಮನ ಸರಿತಾರೆ. ಅದಕ್ಕೆ ಬಹಳ ಅವರು ಬೇರೆ ಬೇರೆ ನಾಂದಿ ಪದ್ಯಗಳನ್ನ ಉದಾಹರಣೆಯಾಗಿ ಇಟ್ಕೊಂಡು ಈ ಕಳೆದು ಹೋದಂತ ಕಾಂತೇಶ್ವರ ದೌತ್ಯ ಕೃತಿಯ ಬಗ್ಗೆ ನಮ್ಮ ಗಮನ ಸರಿತಾರೆ. ಮುಖ್ಯವಾಗಿ ಅವರು ಬಹುಭೂತಿಯ ನಾಟಕವನ್ನ ಕೂಡ ಅವರು ಈ ಇದರಲ್ಲಿ ಉಲ್ಲೇಖಿಸ್ತಾರೆ, ಅವರು ಚರ್ಚೆ ಮಾಡಿದ್ದಾರೆ. ನಿಮಗೆ ಹೇಳಿದಂತ ಆಗಲೇ ರವೀಂದ್ರ ವಿಸರ್ಜನೆ ಅದರ ಸಾಮಾಜಿಕ ಪ್ರಯೋಜನ ಲೇಖನ ಬರೀತಾರೆ. ಕೈಲಾಸಮರ ಪರ್ಪಸ್ ಬಹಳ ಸುದೀರ್ಘವಾದಂತ ನಾಟಕದ ಒಂದು ಸಮೀಕ್ಷೆ ಇದೆ. ಶ್ರೀರಂಗರ ಹರಿಜನ್ಮಾರ ಮತ್ತು ಶ್ರೀರಂಗರ ಜರಾಸಂಧಿ ಇವೆರಡೂ ನಾಟಕದ ಬಗ್ಗೆ ಕುರಿತು ಅವರು ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಮರಾಠಿ ನಾಟಕ ಏಕಚ್ ಪ್ಯಾಲ ಅಂದ್ರೆ ನಮ್ಮ ಭಾರತೀಯ ರಂಗ ಪರಂಪರೆಯಲ್ಲಿ ಮೊಟ್ಟ ಮೊದಲನೇ ದುರಂತ ನಾಟಕ ಅಂತ ಅವರು ಏಕಚ್ ಪ್ಯಾಲವನ್ನ ಬಹಳ ಆಳವಾಗಿ ಅಧ್ಯಯನ ಮಾಡಿ ಮತ್ತು ಅದನ್ನು ವಿಶ್ಲೇಷಿಸುತ್ತಾರೆ. ಮತ್ತು ಇನ್ನೊಂದು ಅವರು ಜುಗಾರ್ ಅಂದ್ರೆ ಜೂಜು ಈ ನಾಟಕದ ಬಗ್ಗೆ ಕೂಡ ಅವರು ತಮ್ಮ ವಿಚಾರಗಳನ್ನ ಮಂಡಿಸ್ತಾರೆ. ಇಲ್ಲಿ ಗಮನಿಸಬೇಕಾದಂದ್ರೆ ತಾವು ನಾಟಕಕಾರಾಗಿ ನಾಟಕ ಮೀಮಾಂಸೆಕಾರರಾಗಿ ಅವರು ಬೇರೆಯವರ ತಮ್ಮ ಸಮಕಾಲೀನ ನಾಟಕಕಾರ ಬಗ್ಗೆ ಕುರುಡರಾಗಿರಲಿಲ್ಲ. ಅವರು ತಮ್ಮ ನಾಟಕಗಳನ್ನು ಕೂಡ ಜೊತೆಗೆ ಅವರು ಬೇರೆಯವರ ನಾಟಕಗಳನ್ನು ಕೂಡ ಆಳವಾಗಿ ಅಧ್ಯಯನ ಮಾಡಿ ಅದಕ್ಕೆ ಒಂದು ದರ್ಶನವನ್ನು ನೀಡಿ ವಿಮರ್ಶೆ ಮಾಡಿದರೆ. ಅದರಲ್ಲೂ ನೀವು ನಮ್ಮ ಪೌರ್ವಾತ್ಯದ ಮಹತ್ವದ ನಾಟಕಕಾರದ ಕಾಳಿದಾಸನ ಬಗ್ಗೆ ಅವರು ಹೇಳ್ತಾರೆ. ಶಾಕುಂತಲ ನಾಟಕದ ಬಗ್ಗೆ ಅವರು ಆಳವಾಗಿ ಅದರಲ್ಲಿ ಗೃಹಸ್ಥ ಧರ್ಮ ಅವರು ಮುಖ್ಯವಾಗಿ ಅವರು
ಕುಟುಂಬದಿಂದನೇ ಸಮಾಜಕ್ಕೆ ಶಿಫ್ಟ್ ಆಗ್ತಾರೆ. ಎರಡೂ ಅವರು ಒಂದಕ್ಕೊಂದು ಹತ್ತಿರದವಾಗೆ ನೋಡ್ತಾರೆ. ಹಿಂಗೆ ಗೃಹಸ್ಥ ಧರ್ಮದ ತಳೆದೇ ಅವರ ನಾಟಕೀಯತೆ ದರ್ಶನ ಅಂತ ಹೇಳ್ತಾರೆ. ಅವರು ತಮ್ಮ ಮಾತಿನಲ್ಲಿ ಹೇಳ್ತಾರೆ, ಹುಟ್ಟಿದ ತಪ್ಪಿಗೆ ಹೇಗೋ ಸತ್ತರೆ ಸಂಸಾರದಲ್ಲಿ ಗೆದ್ದಂತೆ ಆಗಲಿಲ್ಲ. ಏಕ ಬಂದಪ್ಪ ಈ ಪ್ರಪಂಚದಲ್ಲಿ ಎಂದು ನಿರ್ವೇಗದಿಂದ ಪ್ರಾಣವನ್ನು ಬಿಟ್ಟರೆ ಅಂತ ಮಹಾಮುಕ್ತಿ ಪಡೆದಂತಲ್ಲ. ತಾನಿದ್ದದ್ದು ಸುಳ್ಳು, ಜಗತ್ತು ಇದ್ದದ್ದು ಸುಳ್ಳೆಂದು ದೀಪ ಆರದಂತೆ ಪ್ರಾಣ ಆರಿದರೆ ಅದು ಯಾವ ಮೋಕ್ಷ? ಇದ್ದದ್ದು ಆನಂದ, ಇರುವುದು ಆನಂದ, ಬರೆಯುವುದು ಆನಂದ ಎಂಬ ಭಿನ್ನಾಣದಲ್ಲಿ ಸಮರಸವಾಗಿದ್ದರೆ ಜೀವನ ಋತುವನ್ನು, ಸತ್ಯವನ್ನು, ಮಹತ್ವವನ್ನು, ಪರಬ್ರಹ್ಮವನ್ನು ಅಂಗೀಕರಿಸುವುದೆಂತು? ಕಾಳಿದಾಸನ ಪ್ರಜ್ಞೆ ತನ್ನ ನವೋನ್ನಮತೆಯಿಂದ ಈ ಅನುಭವದ ಸಾಕ್ಷಾತ್ಕಾರವನ್ನು ಕೊಡುತ್ತದೆ ಅಂತ ಅವರು ತಮ್ಮ ವಿಚಾರದಲ್ಲಿ ವ್ಯಕ್ತಪಡಿಸ್ತಾರೆ. ರವೀಂದ್ರರ ಅವರು ವಿಸರ್ಜನೆ, ಇದರ ಸಾಮಾಜಿಕ ಪ್ರಯೋಜನ ಅನ್ನೋದು ಬಹಳ ಒಂದು ಸುದೀರ್ಘವಂತನ ಬರೀತಾರೆ. ಅದರಲ್ಲಿ ಬರುವಂತ ಒಂದು ಪ್ರಾಣಿ ಬಲಿ ವಿಷಯ ಕುರಿತು ಅವರು ತಮ್ಮ ವಿವೇಕಪೂರ್ಣವಂತ ಚರ್ಚೆಯನ್ನ ಮಾಡಿದ್ದಾರೆ. ಬಹಳ ಆಳುವಂತ ಒಂದು ಇದು ಅದರಲ್ಲಿ ಹೇಳ್ತಾರೆ ಅವರು. ಅಂದ್ರೆ ಪ್ರಾಣಿ ಬಲಿ ಕೊಡೋದನ್ನ ಅದು ಹೇಗೆ ತಡಿತಾನೆ, ಅದರಲ್ಲಿ ಬರುವಂತ ಗೋವಿಂದ ಮಾಣಿಕನು ತ್ರಿಪುರಾದ ರಾಜ ಪ್ರಾಣಿ ಬಲಿಯನ್ನ ನಿಶ್ಚಯಿಸ್ತಾನೆ. ಕಾಳಿಗಾಗಿ ಬಲಿ ಪಡೋ ಸರಿಯಲ್ಲ, ಇದು ಅಮಾನವೀಯ ಅಂತ ಹೇಳ್ತಾನೆ. ಮತ್ತು ರಘುಪತಿ ಅಂತ ಒಬ್ಬ ಅಂಜರ ಶ್ರದ್ಧೆ ಪಟ್ಟಬದ್ಧ ಹಿತಾಸಕ್ತಿಗಳು ಇರ್ತಾವೆ. ಸೊ ಅವರು ಮುಖಾಮುಖಿ ಈ ನಾಟಕದ ವಸ್ತು. ಈ ನಾಟಕವನ್ನು ಅವರು ಆಳವಾಗಿ ಅಧ್ಯಯನ ಮಾಡಿ ಇದನ್ನು ಮಾಡಿದ್ದಾರೆ, ವಿಶ್ಲೇಷಿಸಿದ್ದಾರೆ. ಅವರು ನಮ್ಮ ಅವಿವೇಕದಿಂದ ಪ್ರತಿಷ್ಠೆ ಮಾಡಿದ್ದನ್ನು ನಮ್ಮ ವಿವೇಕದಿಂದ ವಿಸರ್ಜನೆ ಮಾಡುತ್ತೇವೆ ಎಂದು ಕಲಿಯಬಹುದು. ಈ ನಾಟಕವನ್ನು ಅಂದ್ರೆ ವಿಸರ್ಜನೆ ನಾಟಕವನ್ನು 1980ರ ಸುಮಾರಿಗೆ ಆಡಿ ತೋರಿಸಿದ್ದರಿಂದ, ಅಂದ್ರೆ ನಾಟಕದ ಸಾಮಾಜಿಕ ಪ್ರಯೋಜನ ಅದರ ಬಗ್ಗೆ ಅವರು ಒತ್ತು ಕೊಡ್ತಾ ಆಡಿ ತೋರಿಸಿದ್ರಿಂದ ಶಾಂತಿನಿಕೇತನದ ಸುತ್ತಮುತ್ತಲಿನ ಎಷ್ಟೋ ಹಳ್ಳಿಗಳಲ್ಲಿ ದುರ್ಗಾ ಪೂಜೆಯ ಕಾಲಕ್ಕೂ ಪ್ರಾಣಿ ಬಲಿ ಕೊಡುವುದು ನಿಂತು ಬಿಟ್ಟಿದೆ. ಅಂದ್ರೆ ಬಹಳ ಇದೊಂದು ವಿಶಿಷ್ಟ ಒಂದು ನಾಟಕ ಆಡೋದ್ರಿಂದ ಒಂದು ಹೇಗೆ ಸಾಮಾಜಿಕರ ಜಾಗೃತಿ ಮೂಡಿಸಬಹುದು ಅನ್ನೋ ಕಡೆ ನಮ್ಮ ಗಮನವನ್ನ ಸೆಳಿತಾರೆ. ಇನ್ನೂ ಮುಂದೆ ಹೋಗಿ ರವೀಂದ್ರರು ನಿಮ್ಗೆ ಗೊತ್ತಿರುವಂತೆ ಶಾಂತಿನಿಕೇತನ ನಿರ್ಮಾಣ ಮಾಡಿದ್ರು. ಶಾಂತಿನಿಕೇತನದಲ್ಲಿ ಅವರು ಬೇರೆ ಬೇರೆ ಅಧ್ಯಯನ ಮಾಡ್ತಾ ಇದ್ರು. ಶಾಂತಿನಿಕೇತನದಲ್ಲಿ ನಡೆಯುತ್ತಿರುವ ಪ್ರಾಣಿ ಹಿಂಸೆಯನ್ನು ಕಂಡು ದಯಾರ್ಧ ಅಂತಃಕರಣವುಳ್ಳವರಾಗಿ ರವೀಂದ್ರರು 1894ರಲ್ಲಿ ತಾವು ಶಾಕಾಹಾರಿಗಳಾಗಬೇಕೆಂದು ಪ್ರಯತ್ನ ಮಾಡುವ ಪ್ರತಿಜ್ಞಾ ವಾಕ್ಯ ಒಂದು ರವೀಂದ್ರರ ಗ್ಲಿಂಪ್ಸಸ್ ಆಫ್ ಬೆಂಗಾಲ್ ಇದರ ಕೃತಿಯಲ್ಲಿ ಸಿಗುತ್ತದೆ. ಅಂದ್ರೆ ಒಂದು ನಾಟಕದಿಂದ ತಾವೇ ತಮ್ಮ ಮನೆ ಪರಿವರ್ತನೆ ಆದದ್ದನ್ನ ತಾವರು ಗ್ಲಿಂಪ್ಸಸ್ ಆಫ್ ಬೆಂಗಾಲ್ ಅನ್ನೋ ಒಂದು ಇದರಲ್ಲಿ ಕಾಣ್ತೇವೆ ನಾವು. ಅವರು ಕೈಲಾಸಂ ನಾವು ಅಂತ ಅವ್ರದ್ದು ಪರ್ಪಸ್ ಅನ್ನ ಬಹಳ ಆಳವಾಗಿ ಅಧ್ಯಯನ ಮಾಡಿ ಇದನ್ನ ಮಾಡಿದ್ದಾರೆ. ಅದು ಇಂಗ್ಲಿಷ್ ನಲ್ಲಿ ಇರುವಂತಹ ಕೃತಿ, ಅದನ್ನ ಮರಾಠಿಯಲ್ಲಿ KN ಕಾಳೆ ಎಂಬರು ಅನುವಾದ ಮಾಡ್ತಾರೆ. ಅವರು ಈ ವಿಮರ್ಶೆ ಕೂಡ ಮರಾಠಿಯಲ್ಲಿ ಇದೆ, ಅದನ್ನ ವಾಮನ್ ಬೇಂದ್ರೆ ಅವರು ಅನುವಾದ ಮಾಡಿದ್ದಾರೆ. ಅದರಲ್ಲಿ ಅವರು ಬಹಳ ಒಂದು ಬೇರೆ ಬೇರೆ ಹೊಳಗಳನ್ನ ನೀಡ್ತಾರೆ. ದ ಪರ್ಪಸ್ ಒಂದು ಪೂರ್ಣ ನಾಟಕ ಅಂತ ಹೇಳ್ತಾರೆ, ಸ್ವಯಂ ಪೂರ್ಣ ನಾಟಕ. ಏಕಲವ್ಯನ ಮಹತಿ ಇರೋದು ಅವನು ಗುರುಭಕ್ತಿಯ ಮೂಲಕ ಸಮರ್ಪಿಸಿದ ಅಂಗುಷ್ಟ ದಾನದಲ್ಲಿ ಎಂಬುದು ನಾಟಕದ ಜೀವಾಳ. ನಿಜವಾದ ಪ್ರಯೋಜನ ಸಾರ್ಥಕ ಅಂದ್ರೆ ಫುಲ್ಫಿಲ್ಮೆಂಟ್ ಇನ್ನೊಂದು ನಾಟಕನ ಅದರಲ್ಲಿದೆ ಇಂದಲೂ ಆಗುವುದಿಲ್ಲ. ಏಕೆಂದ್ರೆ ಎಕ್ಸ್ಪೈಟೇಷನ್ ಅಂದ್ರೆ ಪ್ರಾಯಶ್ಚಿತದಲ್ಲಿ ಪ್ರಯೋಜನ ಅದರ ಸೂತ್ರಧಾರ ಹಾಗೂ ನಾಯಕನಾದ ಶ್ರೀಕೃಷ್ಣನ ನಿರ್ವಾಣವನ್ನು ವ್ಯಂಜನೆಯಿಂದ ಧನಾತ್ಮಕವಾಗಿ ಸೂಚಿಸಲಾಗಿದೆ. ಅಂದ್ರೆ ಇದು ಪರ್ಪಸ್ ಇಂದ ಹಿಡಿದು ಫುಲ್ಫಿಲ್ಮೆಂಟ್ ಅಂದ್ರೆ ಎಕ್ಸ್ಪೈಟೇಷನ್ ಅಂದ್ರೆ ಪ್ರಾಯಶ್ಚಿತ್ತ. ಇಲ್ಲಿವರೆಗೂ ಪ್ರಾಯಶ್ಚಿತ್ತ ಕೊನೆಯ ಇದರಲ್ಲಿ ಕೃಷ್ಣನ ನಿರ್ವಾಣ ಇದೆ, ಅಲ್ಲಿವರೆಗೂ ಇರುವಂತ ಹೊಳವುಗಳು ಆ ಪರ್ಪಸ್ ನಾಟಕದಲ್ಲಿದೆ. ಮತ್ತು ಅವರ ದೃಷ್ಟಿಯಲ್ಲಿ ಅದು ನಮ್ಮ ಬೇಂದ್ರೆ ಕಂಡುಕೊಂಡಂತ ಕೈಲಾಸಂ ಅವರ ಪರ್ಪಸ್ ನಾಟಕದಲ್ಲಿ ಅರ್ಜುನನಕ್ಕಿಂತ ಏಕಲವ್ಯನೇ ಬಹಳ ಸಾರ್ಥಕವಾದಂತ ಪಾತ್ರ ಮತ್ತು ಅವನೇ ಪೂರ್ಣವಾದಂತ ಕರ್ಮಿ ಅಂತ ಹೇಳ್ತಾರ ಅವರು. ಯಾಕಂದ್ರೆ ಇವ್ಗೆ ಒಂಥರ ಎರೋಗೆನ್ಸಿ ಶ್ರೇಷ್ಠತೆಯ ವ್ಯಸನ ಇತ್ತು. ಅದಕ್ಕೆ ಅವರು ಬಹಳ ಕಂಪೇರೇಟಿವ್ ಆದಂತ ಟೊಳ್ಳುಗಟ್ಟಿ ಮತ್ತು ಪರ್ಪಸ್ ಎರಡೂ ನಾಟಕನ ಎದುರಾಬದ್ರ ಇಟ್ಟು ನೋಡ್ತಾರೆ. ಯಾಕಂದ್ರೆ ಈ ಫಸ್ಟ್ ಕ್ಲಾಸ್ ಫಸ್ಟ್ ಅಟಿಟ್ಯೂಡ್ ಇದೆಯಲ್ಲ, ಇದು ನಮ್ಮಲ್ಲಿ ಇದ್ರೆ ಫಸ್ಟ್ ಕ್ಲಾಸ್ ಫಸ್ಟ್ ಅಟಿಟ್ಯೂಡ್ ನೀವು ತಗೊಂಡು ಬಂದು ನೀವು ಅಂತವ್ರ ನೀವು ಮೇಲ್ ಕುಡಿಸ್ತೀರಿ, ಅವ್ರು ಒಂಥರ ನಿಷ್ಕ್ರಿಯರಾಗಿ ವಿಷಯ ಲೋಲುಪತಿಗೆ ಒಳಪಟ್ಟು ಇದೆಲ್ಲ ಆಗ್ತದೆ. ಈ ಕಾನ್ಸೆಪ್ಟ್ ಇದು ಪಾಶ್ಚಿಮಾತ್ಯ ಕಾನ್ಸೆಪ್ಟ್. ಇದರ ಬಗ್ಗೆ ಇವರು ತಕರಾರ ಇತ್ತು. ಅದಕ್ಕಾಗಿ ಅವರು ಟೊಳ್ಳುಗಟ್ಟಿ ಅಂತ, ಪೋಲಿಗಿಟ್ಟಿ ಅಂತ ನಾಟಕ ಮತ್ತು ಪರ್ಪಸ್ ಅಂತ ನಾಟಕ ಏಕಲವ್ಯ ಅವರ ಪರ್ಪಸ್ ನಲ್ಲಿ ಹೇಗೆ ಕೇಂದ್ರೀಕರಿಸಿ ಮಾಡಿದ್ದಾರೆ ಆ ರೀತಿಯಾದಂತ ಅವರು ನಾಟಕ ದರ್ಶನವನ್ನ ಅಂದ್ರೆ ಈ ಪಾಶ್ಚಾತ್ಯ ಶಿಕ್ಷಣ ಈ ಓದದೇ ಇರುವರಂತಲ್ಲಿ ಜ್ಞಾನವೇ ಇರೋದಿಲ್ಲ ಅಂತ ಒಂದೇನು ಪ್ರಚಲಿತವಾದಂತಹ ಒಂದು ತಪ್ಪು ಕಲ್ಪನೆ ಇದೆಯಲ್ಲ, ಅದನ್ನ ಪರ್ಪಸ್ ಮತ್ತು ಟೊಳ್ಳುಗಟ್ಟಿ ಮತ್ತು ಪೋಲಿಗಿಟ್ಟಿ ಇಂತಹ ನಾಟಕಗಳಿಂದ ನಮಗೆ ಸ್ಪಷ್ಟ ಮಾಡ್ತಾರಂತ ಹೇಳೋರು ಒಂದು ಕಂಪೇರೇಟಿವ್ ಸ್ಟಡಿ ನಮೂನಿನ ಇದನ್ನು ಮಾಡಿದ್ದಾರೆ. ಮತ್ತು ಏಕಲವ್ಯ ಬಹಳ ಸಾರ್ಥಕವಾದಂತಹ ಪಾತ್ರ ಮತ್ತು ಅರ್ಜುನ್ಗಿಂತ ಶ್ರೇಷ್ಠವಾದಂತಹ ಪಾತ್ರ. ಯಾಕಂದ್ರೆ ಅರ್ಜುನ್ಗೆ ಶ್ರೇಷ್ಠತೆಯ ವ್ಯಸನಿತ್ತು, ಹೀಗಾಗಿ ಅವ ಅಕರ್ಮಿ ಆಗಿಬಿಡ್ತಾನಂತ ಕೂಡ ಅವರು ವಿಮರ್ಶೆ ಮಾಡ್ತಾರೆ. ಸೊ ಹರಿಜನ್ವಾರದಲ್ಲಿ ತಮಗೆ ಗೊತ್ತಿದ್ದಂತೆ ಅದು ಬಹಳ ವಿವಾದ ಮಾಡಿದಂತ ನಾಟಕ ಮತ್ತು ಬಹಳ ಚರ್ಚೆಗೆ ಒಳಪಟ್ಟಂತ ನಾಟಕ. ಆ ನಾಟಕವನ್ನ ವಿಚಾರ ಮಾಡಿದ್ದಾರೆ ಮತ್ತು
ಮತ್ತು ಜರಾಸಂಧಿಯಲ್ಲಿ ನಾಟಕವನ್ನು ಅವರು ಶ್ರೀರಂಗದ ಜರಾಸಂಧಿಯನ್ನು ವಿಶ್ಲೇಷಿಸ್ತಾರೆ. ಮುಖ್ಯವಾಗಿ ಅಂದ್ರೆ ಜರಾಸಂಧಿಯ ನಾಟಕ ಏನು ಅವರು ವಿಮರ್ಶೆ ಮಾಡ್ತಾರಲ್ಲ, ಜರಾಸಂಧಿ ಮತ್ತು ಇವು ಕೂಡ ಬರ್ತದೆ. ಅದು ನಮ್ಮ ಹರಿಜನ್ವಾರ ನಾಟಕ ಕೂಡ ಅದೇ ಟೈಮ್ ಹೆಚ್ಚು ಕಡಿಮೆ ಅದೇ ಟೈಮಲ್ಲಿ ಬರ್ತವೆ. ಅವರು ಈ ನಾಟಕವನ್ನು ನೋಡಿ ಹೊಸ ಸಂಸಾರ ನಾಟಕ ಬರ್ತಾರೆ. ಯಾಕಂದ್ರೆ ಅದರಲ್ಲಿ ಗುಂಡಣ್ಣ, ಮಂದಿ, ಜರಾಸಂಧಿ ಬರ್ತಾ ಇವೆಲ್ಲ ಪಾತ್ರಗಳು ಇವ್ರ ಪಾತ್ರಗಳಲ್ಲಿ ಕೂಡ ರಿಫ್ಲೆಕ್ಟ್ ಆಗ್ತವೆ. ಬಟ್ ದರ್ಶನದಲ್ಲಿ ಜರಾಸಂಧಿಗಿಂತ ಹೊಸ ಸಂಸಾರ ಬೇರೆ ಇದೆ. ಯಾಕಂದ್ರೆ ಜರಾಸಂಧಿಯಲ್ಲಿ ನೀವು ನಿಮಿತ್ತ ಮಾತ್ರಕ ಒಂದು ಕುಟುಂಬದ ಒಂದು ಡ್ರಾಯಿಂಗ್ ರೂಮ್ ಅಲ್ಲಿ ಇಟ್ಕೊಂಡು ಅದರಲ್ಲಿ ಚರ್ಚೆ ಬರೋವೆಲ್ಲ ನಮ್ಮ ಆವಾಗಿಂತ ಸಮಾಜ ಮತ್ತು ಸೋಷಿಯಲಿಸ್ಟ್ ಥಿಯರಿ ಮತ್ತು ಕಾಂಗ್ರೆಸ್ ಅವು ಬೇರೆ ಬೇರೆ ಚರ್ಚೆಗಳಿಗೆ ಬರ್ತಾವೆ. ಒಂದು ಕುಟುಂಬ ಅಂತ ಒಂದು ಸೀಮಿತ ವ್ಯವಸ್ಥೆಯಲ್ಲಿ ಹೊರಗಿನ ಚರ್ಚೆಗಳೇ ಮುಖ್ಯ ಆಗಿಬಿಡ್ತವೆ. ಬಟ್ ಅದು ವಿಘಟನೆಯನ್ನ ಸೂಚಿಸ್ತದೆ, ಅಂದ್ರೆ ಕುಟುಂಬ ವಿಘಟನೆಯನ್ನ. ಬಟ್ ವೇರ್ಯಾಸ್ ನಮ್ಮ ಬೇಂದ್ರೆಯವರು ಹೊಸ ಸಂಸಾರದಲ್ಲಿ ಒಂದು ಏಕತೆ, ಅದರಲ್ಲಿ ಸಂಘಟನೆ, ಅಂದ್ರೆ ಕುಟುಂಬವೇ ಕೇಂದ್ರವಾಗಿ ಅವರು ಅದನ್ನ ನಾಟಕವನ್ನ ಅವರು ಕಂಡಿದ್ದಾರೆ. ಸೊ ಹೀಗಾಗಿ ದರ್ಶನದಲ್ಲಿ ಆ ನಾಟಕವನ್ನ ವಿಮರ್ಶಿಸುತ್ತಾ ಅವರು ಕೊಡುವ ದರ್ಶನದಲ್ಲಿ ಹೇಗೆ ಹೊಸ ಸಂಸಾರ ಮತ್ತು ಇದು ಭಿನ್ನತೆ ಅಂತ ಬೇರೆ ಬೇರೆ ವಿಮರ್ಶಕರು ಅದನ್ನ ಗುರುತಿಸ್ತಾರೆ. ಸೊ ಹೀಗಾಗಿ ಬೇಂದ್ರೆ ಅವರು ತಮ್ಮ ಬೇರೆ ಬೇರೆ ನಾಟಕ ಮೀಮಾಂಸೆ ಮತ್ತು ಬೇರೆ ಬೇರೆ ನಾಟಕ ವಿಮರ್ಶೆ ಜೊತೆಗೆ ಬೇರೆ ಒಂದು ಮಹಾನ್ ನಾಟಕಕಾರಿಗೆ, ಮಹಾನ್ ನಾಟಕದ ಚಿಂತಕರಾಗಿ, ನಾಟ್ಯದ ಚಿಂತಕ, ಯಾಕಂದ್ರೆ ಬೇಂದ್ರೆ ಅವರೇ ಮತ್ತೆ ಮತ್ತೆ ಬಳಸುವ ಪದ, ಆ ನಾಟ್ಯದ ಚಿಂತಕರಾಗಿ ಮಹತ್ವದ ಒಬ್ಬ ಚಿಂತಕರಾಗಿ, ಮಹಾನ್ ನಾಟಕಕಾರಿಗೆ ನಮಗೆ ಕಾಣಿಸ್ತಾರೆ. ಹೀಗಾಗಿ ಅವರು ತಮ್ಮ ನಾಟಕದ ಕುರಿತಾಗಿ ನಮನ ಅಂತ ಒಟ್ಟು ತಮ್ಮ ನಾಟಕ ಅಂದರೆ ಏನು ಅನ್ನೋದ್ರ ಬಗ್ಗೆ ಒಂದು ಪದ್ಯವನ್ನ ಬರೆದಿದ್ದಾರೆ. ಆ ಪದ್ಯವನ್ನ ಓದುವ ಮೂಲಕ ನಾನು ನನ್ನ ಉಪನ್ಯಾಸವನ್ನ ಕೊನೆಗೊಳಿಸ್ತೇನೆ. ಆ ಪದ್ಯ ನಮನ ಕವನ ಸಂಕಲನದಲ್ಲಿ ಇದೆ. ಅವರು ಆ ಕವನ ಹೀಗಿದೆ: ಇದು ನಾಟಕ, ಬರೀ ನಾಟಕ, ಆಡೋದು ನೋಡೋದು ನಾಟಕ, ಕೂಡೋದು ಬಿಡೋದು ನಾಟಕ, ಬರೆದದ್ದು ತೆರೆದದ್ದು ನಾಟಕ, ಕರೆಸಿದ್ದು ಕಳಿಸಿದ್ದು ನಾಟಕ, ಗಂಡು ಹೆಣ್ಣಿನ ವೇಷ ನಾಟಕ, ಸಂಪ್ರೀತಿ ವಿದ್ವೇಷ ನಾಟಕ, ಯಾರ್ಯಾರ ಹರ್ಷಕೋ ಯಾರ್ಯಾರ ಸಂಘರ್ಷಕೋ ಪ್ರತಿ ವರ್ಷಕ್ಕೂ ನಾಟಕ, ಇದು ನಾಟಕ. ಕಣ್ಮುಚ್ಚಿ ನೋಡೋದು ನಾಟಕ, ಕಣ್ ತೆರೆದು ನೋಡೋದು ನಾಟಕ, ಎಲ್ಲೆಲ್ಲಿ ನೋಟಕ ಅಲ್ಲಲ್ಲಿ ನಾಟಕ, ಕಾರಣ ಹಾಕಿ ಆಟಕ ನಾಟಕ, ದಿಕ್ಕೆಟ್ಟು ನಡೆದಾವ ನಾಟಕ, ಒಕ್ಕಟ್ಟು ಬೇಡ್ತಾವು ನಾಟಕ, ಇದು ನಾಟಕ ಬರೀ ನಾಟಕ, ಇದು ನಾಟಕ ಬರೀ ನಾಟಕ. ಬೇಂದ್ರೆ ಅವರ ನಾಟ್ಯ ಯೋಗ ಈ ಕುರಿತು ಇಷ್ಟೊತ್ತಿನವರೆಗೂ ಮಾತನಾಡಿದವರು ಡಾಕ್ಟರ್ ಪ್ರಕಾಶ್ ಗರುಡ್. ಬೇಂದ್ರೆ ಅವರು ಹೇಳ್ತಾರೆ, ಜೀವನನೇ ಒಂದು ನಾಟ್ಯ ರಂಗ ಅಂತ. ಇದನ್ನ ಅವರು ಕವಿತೆಯ ರೂಪದಲ್ಲಿ ಕೂಡ ಬರೆದಾರೆ. ಬನ್ನಿ ಈ ಗೀತೆಯನ್ನ ಕೇಳೋಣ. ಜೀವನ ಒಂದು ನಾಟಕ, ಹೂವು ಹಣ್ಣಿನ ಕೂಟಕ, ಜೀವನ ಒಂದು ನಾಟಕ, ಹೂವು ಹಣ್ಣಿನ ಕೂಟಕ, ಮಲ್ಲಿಗೆ ಮಲ್ಲಿಗೆ ಅಲ್ಲಿಗೆ ಇಲ್ಲಿಗೆ ಎಲ್ಲಾನು ಮಲ್ಲಿಗೆ ನೋಡಣ್ಣ, ಮಲ್ಲಿಗೆ ಮಲ್ಲಿಗೆ ಅಲ್ಲಿಗೆ ಇಲ್ಲಿಗೆ ಎಲ್ಲಾನು ಮಲ್ಲಿಗೆ ನೋಡಣ್ಣ, ಮಾವು ಮಾವು ನಾವು ನೀವು ಎತ್ತಾನು ಮಾವು ನೋಡಕ್ಕ, ಜೀವನ ಒಂದು ನಾಟಕ, ಹೂವು ಹಣ್ಣಿನ ಕೂಟಕ, ಜೀವನ ಒಂದು ನಾಟಕ, ಹೂವು ಹಣ್ಣಿನ ಕೂಟಕ. ಬೇವಂಬೋದು ಅದರದ ಮ್ಯಾಲೆ, ನೋವಂಬೋದು ಉದರದ ಒಳಗ, ಬೇವಂಬೋದು ಅದರದ ಮ್ಯಾಲೆ, ನೋವಂಬೋದು ಉದರದ ಒಳಗ, ಜೀವಂಬೋದು ಮಕ್ಕಳ ನೋಟ, ಜೀವಂಬೋದು ಮಕ್ಕಳ ನೋಟ, ಮಾಯಾದೇವಿ ಮಾಟಕ, ಜೀವನ ಒಂದು ನಾಟಕ, ಹೂವು ಹಣ್ಣಿನ ಕೂಟಕ, ಜೀವನ ಒಂದು ನಾಟಕ, ಹೂವು ಹಣ್ಣಿನ ಕೂಟಕ. ಮರಣದ ಹಡದಿ ತಿಳಿದು ತುಳಿದು ಶರಣರ ಹಾದಿ ಹುಡುಕತೇವಿ, ಮರಣದ ಹಡದಿ ತಿಳಿದು ತುಳಿದು ಶರಣರ ಹಾದಿ ಹುಡುಕತೇವಿ, ಕರುಣದ ಕಣ್ಣು ಕಂಡಿತಕ್ಕ, ಕರುಣದ ಕಣ್ಣು ಕಂಡಿತಕ್ಕ, ಗಂಗಿ ಗೌರಿ ನೋಟಕ, ಜೀವನ ಒಂದು ನಾಟಕ, ಹೂವು ಹಣ್ಣಿನ ಕೂಟಕ, ಜೀವನ ಒಂದು ನಾಟಕ, ಹೂವು ಹಣ್ಣಿನ ಕೂಟಕ. ನಂಜುಂಡೇವ ಅರುವಿಗೆ ಕದ್ದು ಕೈಲಾಸಂಬೋದು ಮುಗಿಲ ಮುದ್ದು, ನಂಜುಂಡೇವ ಅರುವಿಗೆ ಕದ್ದು ಕೈಲಾಸಂಬೋದು ಮುಗಿಲ ಮುದ್ದು, ಜನ್ಮ ಜನ್ಮಕ್ಕೂ ಒಂದ ಹಣ್ಣು, ಜನ್ಮ ಜನ್ಮಕ್ಕೂ ಒಂದ ಹಣ್ಣು, ಶಿವಶೃಂಗಾರದ ತ್ವಾಟಕ, ಜೀವನ ಒಂದು ನಾಟಕ, ಹೂವು ಹಣ್ಣು
ಕೂಟಕ ಜೀವನ ಒಂದು ನಾಟಕ ಹೂವು ಹಣ್ಣಿನ ಕೂಟಕ ಮಲ್ಲಿಗೆ ಮಲ್ಲಿಗೆ ಅಲ್ಲಿಗೆ ಇಲ್ಲಿಗೆ ಎಲ್ಲಾನು ಮಲ್ಲಿಗೆ ನೋಡಣ್ಣ ಮಾವು ಮಾವು ನಾವು ನೀವು ಎತ್ತಾನು ಮಾವು ನೋಡಕ್ಕ ಜೀವನ ಒಂದು ನಾಟಕ ಹೂವು ಹಣ್ಣಿನ ಕೂಟಕ ನಾನು ನೀನು ಆನು ತಾನು ನಾನು ನೀನು ಆನು ತಾನು. ಡಾಕ್ಟರ್ ದ.ರಾ. ಬೇಂದ್ರೆ ಅವರ ನಾಕು ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತ ಸುವರ್ಣ ಸಂಭ್ರಮದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಬೇಂದ್ರೆ ಬೆರಗು ಕೇಳಿದಿರಿ. ನಾಕು ನಾಕೆ ತಂತಿ ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ನಾಕು ನಾಕೆ ತಂತಿ ಪ್ರಸ್ತುತಿ ನೆರವು ರಾಖಿ ಹಾನಗಲ್. ಆ